ಸೊ ನಾವು ಯಾವತ್ತೂ ಕ್ಯಾಮ್ರಾ ಹಿಡ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟ್ರ್ ಆಗೋಲ್ಲ. ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಅವ್ರು ಕಾಣಿಸ್ಕೊಳ್ಳೋಷ್ಟು ನಾವು ಕಾಣಿಸ್ಕೊಂಡ್ರು ಸಾಕು, ಅವರೇ ಕಾಣಿಸ್ಕೊತಾ ಇಲ್ಲ. ನಾವೆಲ್ಲಿ ಬಂದು ಏನು ಮಾಡೋದಲ್ಲಿ? ಈ ಕ್ಯಾಮ್ರಾದು ಈ ಒಂದು ಆ ಕಲ್ಚರ್ ಕಲ್ತಿಲ್ಲ, ಮೋಸ್ಟ್ಲಿ ಕಲಿಬೇಕಾಗುತ್ತೆ. ಕಲ್ತ್ಕೊಂಡು ಬರ್ದು ನಿಮಗೆ ಕರೆದ್ಬಿಟ್ಟು ಬರ್ತೀನಿ ಬಿಡಿ ನೆಕ್ಸ್ಟ್ ಟೈಮ್ ಚಿಕ್ಕಬಳ್ಳಾಪುರಿಗೆ. ಭಾಳಷ್ಟು ನಮ್ಮ ಯುವಕರು ಇವಾಗ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಸೋತಿರೋರು, ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಕುಟುಂಬದ ಒಂದು ಭಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಇವರು ಇದು ಒಂದೇ ಕಾಲ ಅಲ್ಲ, ಕೋವಿಡ್ ಸಮಯದಿಂದ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಯುವಕರು ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಬ್ಲಾಕಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಅಸೆಂಬ್ಲಿ ಮಟ್ಟದಲ್ಲಿ ಭಾಳಷ್ಟು ಕಾರ್ಯಗಳು ಮಾಡ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಇವತ್ತು ಯುವಕರು ಅವರು ಹಿಂದೆ ನಿಂತಿದ್ದಾರೆ. ಯಾಕಂದರೆ ಇವಾಗ ನಮ್ಮ ದೇಶದಲ್ಲಿ 60%ಗಿಂತ ಹೆಚ್ಚು ಯುವಕರು ಇದ್ದಾರೆ. ಯುವಕರಿಗೆ ಆದ್ಯತೆ ಕೊಟ್ಟಷ್ಟು ನಮ್ಮ ದೇಶ ಮುಂದೆ ಹೋಗುತ್ತೆ. ಇದು ಪ್ರಜಾಪ್ರಭುತ್ವ, ನಮ್ಮ ಯೂತ್ ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಡೆಮೊಕ್ರಾಟಿಕ್ ಪ್ರಾಸೆಸ್. ಇದು ಭಾಳಷ್ಟು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಬಂದಿದ್ದಾರೆ, ಇನ್ನು ಮುಂದೆನೂ ಬರ್ತಾರೆ. ಇದರಿಂದ ಒಂದು ಲೀಡರ್ಶಿಪ್ ಕ್ರಿಯೇಟ್ ಮಾಡೋದು ನಮ್ಮ ಯೂತ್ ಕಾಂಗ್ರೆಸ್ಸಿನ ಮೊದಲನೇ ಅಧ್ಯಾಯ ನಮ್ಮದು. ಈ ಲೀಡರ್ಶಿಪ್ ಕ್ರಿಯೇಟ್ ಮಾಡಿ ಈ ಯುವಕರು ಸೊಸೈಟಿಗೆ ಹೆಲ್ಪ್ ಆಗಲಿ, ಸೊಸೈಟಿಲಿರೋ ಸೀನಿಯರ್ಸ್ಗೆ ಹೆಲ್ಪ್ ಆಗಲಿ, ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಅಂತ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಅಜೆಂಡಾ ಮಾಡಿಕೊಂಡು ಈ ಎಲೆಕ್ಷನ್ ನಡೆಸ್ತೀವಿ. ಈ ಸಲ ಒಳ್ಳೆ ಬಂಚ್ ಆಫ್ ಯೂತ್ಸ್ ಬಂದಿದ್ದಾರೆ. ನಮಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ಬೋದು, ಅಸೆಂಬ್ಲಿ ಪ್ರೆಸಿಡೆಂಟು, ಬ್ಲಾಕ್ ಪ್ರೆಸಿಡೆಂಟ್ಗಳು, ಬ್ಲಾಕ್ ವೈಸ್ ಪ್ರೆಸಿಡೆಂಟ್ಗಳು, ಜನರಲ್ ಸೆಕ್ರೆಟರಿಗಳು, ಸ್ಟೇಟ್ ಜನರಲ್ ಸೆಕ್ರೆಟರಿಗಳು, ಭಾಳಷ್ಟು ನಮ್ಮ ಚಿಕ್ಕಬಳ್ಳಾಪುರದಿಂದ ಕಾಂಟ್ರಿಬ್ಯೂಷನ್ನು ಹೈಯೆಸ್ಟ್ ಮಟ್ಟದಲ್ಲಿ ವೋಟ್ಗಳು ಆಗಿದೆ. ಇನ್ನೂ ಜಾಸ್ತಿ ಆಗಬೇಕಿತ್ತು, ಆದರೆ ಒಂದು ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದ ವೋಟ್ಗಳು ನಮ್ಮ ಸ್ಟೇಟ್ ವೋಟ್ಗೆ ಆಡೋ ಅಂತೂ ಖಂಡಿತ ಆಗಿದೆ. ಎಲ್ಲ ನಮ್ಮ ನಾಯಕರುಗಳ ಆಶೀರ್ವಾದದೊಂದಿಗೆ ಇವರೆಲ್ಲ ಮುಂಬರೋ ದಿನಗಳಲ್ಲಿ ಇನ್ನೂ ಆಕ್ಟಿವಿಟಿಗಳು ಹೆಚ್ಚು ಮಾಡಿ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ದಬ್ಬಾಳಿಕೆಗಳು, ಇದರ ವಿರುದ್ಧ ಧ್ವನಿ ಎತ್ತಿ ನಮ್ಮ ಕನ್ನಡಿಗರಿಗೆ, ನಮ್ಮ ಚಿಕ್ಕಬಳ್ಳಾಪುರಿನ ಎಲ್ಲ ಸೌಲಭ್ಯಗಳು ಏನೇನು ಬೇಕೋ ಜಗಳ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಡ್ತಾ ಇದ್ದಾರೆ ನಂಬಿಕೆ ಇದೆ. ಎಲ್ಲ ನಮ್ಮ ಯುವಕರಿಗೆ ಯಾರ್ಯಾರು ಈ ಎಲೆಕ್ಷನ್ ಗೆದ್ದಿದ್ದಾರೆ ಪ್ಲಸ್ ಸೋತಿದ್ದಾರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಫೇಲಿಯರ್ ಇಸ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್. ನಾವು ಹಂಗೆ ಶುರು ಮಾಡಿದ್ದೀವಿ. ನಾವು ಮುಂಬರೋ ದಿನಗಳಲ್ಲಿ ಇನ್ನೂ ಜನರ ಸಂಪರ್ಕ ಇಟ್ಕೊಂಡು ಜನರ ಜೊತೆ ನಾವಿದ್ದು 27-28 ಅಸೆಂಬ್ಲಿ ಎಲೆಕ್ಷನ್ಗಳು, ಇವಾಗ ಪಂಚಾಯತ್ ಎಲೆಕ್ಷನ್ಗಳು ಬರುತ್ತೆ, ಕಾರ್ಪೊರೇಷನ್ ಎಲೆಕ್ಷನ್ಗಳು ಬರುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್ಗಳು ಬರುತ್ತೆ, ZPಗಳು ಬರುತ್ತೆ. ಎಲ್ಲ ಎಲೆಕ್ಷನ್ಗಳಲ್ಲೂ ಈ ಯುವಕರು ಕಾಂಗ್ರೆಸ್ ಪಕ್ಷದ ಸೋಲ್ಜರ್ಸ್ ಆಗಿ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಸರ್, ಇದೇ ಒಂದು ಪ್ರಜಾಪ್ರಭುತ್ವದ ಒಂದು ಡೆಮೊಕ್ರಾಟಿಕ್ ಎಕ್ಸಾಂಪಲ್ ಅಂದರೆ ಇದು. ಇವಾಗ ನಮ್ಮ BV ಶ್ರೀನಿವಾಸನ್ನ ನೋಡಿ, ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದರು. ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ದಿರಾ, ಯಾವುದೇ ರೀತಿಯ ಹಿಸ್ಟ್ರಿ ಇಲ್ದಿರಾ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇವಾಗ ಉದಯ್ ಭಾನು ಅಂತ ಅವರು ಆಗಿರೋದು, ಅವ್ರಿಗೂ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಯುವಕರನ್ನ ಐಡೆಂಟಿಫೈ ಮಾಡಿ ಹಾರ್ಡ್ ವರ್ಕಿಂಗ್ ಯೂತ್ಸ್ ಎಲ್ಲಿದ್ದಾರೋ ಅಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಐಡೆಂಟಿಫೈ ಮಾಡ್ತಾರೆ. ಅವರಿಗೆ ಒಂದು ಪೊಸಿಷನ್ಗಳು ಕೊಟ್ಟು ಜನರ ಸೇವೆ ಮಾಡುವಂಥ ಈ ಪೊಸಿಷನ್ಗಳು ಕೊಡೋದು. ಸೊ ಇಟ್ ಈಸ್ ಅ ಟ್ರೈನ್ ಅಪ್ ಟು ದ ಮೇನ್ ಇದು. ಯಾಕೆಂದರೆ ವಿ ಆರ್ ಆಲ್ ಇವೆಂಚುಲಿ ಸಿವಿಲ್ ಸರ್ವೆಂಟ್ಸ್. ಜನರ ಒಂದು ಕಾರ್ಯಕ್ರಮಗಳಿಗೆ ಅವ್ರು ಕೆಲಸ ಮಾಡ್ಕೊಳ್ಬೇಕಂತ ಕಾರ್ಯಕ್ರಮ ಮಾಡಬೇಕು. ನಮ್ಮ ಜಾಬ್ಗಳು ತುಂಬಿಸೋ ಕೆಲಸ ಮಾಡಬಾರ್ದು. ಇವಾಗ ಭಾಳಷ್ಟು ಜನ ಅದಕ್ಕೆ ಬರ್ತಾ ಇರೋದು ಪಾಲಿಟಿಕ್ಸ್ಗೆ. ಆದರೆ ಯೂತ್ ಕಾಂಗ್ರೆಸ್ಸು, ನಮ್ಮ NSUI ಯೂತ್ ಕಾಂಗ್ರೆಸ್ಸು ಮತ್ತು ಇವೆಲ್ಲ ಆರ್ಗನೈಸೇಷನ್ಗಳೇನಿದೆಯೋ ಜನರ ಗ್ರೌಂಡ್ ಲೆವೆಲ್ಗೆ ಸಹಾಯ ಮಾಡಬೇಕು ಅಂತ ಈ ಆರ್ಗನೈಸೇಷನ್ ಕಟ್ಟೋದು ನಾವು. ಸೊ ನಾವು ಯಾವತ್ತೂ ಕ್ಯಾಮ್ರಾ ಹಿಡ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟ್ರ್ ಆಗೋಲ್ಲ. ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಜನ ಸಂಸದರನ್ನು ಆಯ್ಕೆ ಮಾಡಿದ್ದಾರೆ. ಅವ್ರು ಕಾಣಿಸ್ಕೊಳ್ಳೋಷ್ಟು ನಾವು ಕಾಣಿಸ್ಕೊಂಡ್ರು ಸಾಕು, ಅವರೇ ಕಾಣಿಸ್ಕೊತಾ ಇಲ್ಲ. ನಾವೆಲ್ಲಿ ಬಂದು ಏನು ಮಾಡೋದಲ್ಲಿ? ಯಾಕಂದರೆ ಇವಾಗ ಭಾಳಷ್ಟು ಕಾರ್ಯಕ್ರಮಗಳಾಗಬೇಕು. ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಭಾಳಷ್ಟು ರಿಲೀಸ್ಗಳಾಗಬೇಕು, ಫಂಡ್ಗಳು ಅವೆಲ್ಲ ಆಗಬೇಕು. ಅದನ್ನೆಲ್ಲ ಬ್ಯಾಕ್ಗ್ರೌಂಡಲ್ಲಿದ್ದು ಮಾಡಬೇಕು. ಆಮೇಲೆ ನಾವು ಯಾವತ್ತೂ ಈ ಕ್ಯಾಮ್ರಾದು ಈ ಒಂದು ಆ ಕಲ್ಚರ್ ಕಲ್ತಿಲ್ಲ, ಮೋಸ್ಟ್ಲಿ ಕಲಿಬೇಕಾಗುತ್ತೆ. ಕಲ್ತ್ಕೊಂಡು ಬರ್ದು ನಿಮಗೆ ಕರೆದ್ಬಿಟ್ಟು ಬರ್ತೀನಿ ಬಿಡಿ ನೆಕ್ಸ್ಟ್ ಟೈಮ್ ಚಿಕ್ಕಬಳ್ಳಾಪುರಿಗೆ. ಅವರ ಒಂದು ತೀರ್ಮಾನ, ಅವರ ಒಂದು ಈ ನಿರ್ಧಾರ ಏನಿದೆಯೋ ಅದಕ್ಕೆ ತಲೆ ಬಾಗ್ತೀವಿ. ಯಾಕಂದರೆ ಜನರೇ ಜನಾರ್ದನ ಅಂತ ನಮ್ಮದು ಒಂದು ನಂಬಿಕೆ ಇದೆ. ಸೊ ಅವರ ಒಂದು ತೀರ್ಪು ಇವತ್ತು ನಾವು ಪುನಃ ಅದನ್ನು ಪರಿಗಣನೆಗೆ ತಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ನಮಗೆ ನೆಗೆಟಿವ್ ಆಗಿದೆ, ಏನಕ್ಕೆ ನೆಗೆಟಿವ್ ಆಗಿದೆ, ಆ ಒಂದು ಕ್ಯಾಲ್ಕುಲೇಷನಲ್ಲಿ ಲಾಸ್ಟ್ 6 ಮಂತ್ಸಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಎಲ್ಲಿ ಜಾಸ್ತಿ ಕಾಂಗ್ರೆಸ್ ಪಕ್ಷ ವರ್ಸಸ್ ಮೈತ್ರಿ ಪಕ್ಷ ಏನಾಗಿತ್ತು ಅಲ್ಲಿ ಕೆಲವು ಕಡೆ BJP ಅವ್ರದ್ದು ಡ್ಯಾಮೇಜ್ ಆಗಿದೆ, ಕೆಲವು ಕಡೆ JDS ಅವ್ರದ್ದು ನಮಗೆ ಡ್ಯಾಮೇಜ್ ಆಗಿದೆ. ಸೊ ಮಲ್ಟಿಪಲ್ ಕಡೆಯಿಂದ ಎಲ್ಲೆಲ್ಲಿ ಅದನ್ನು ಹೆಂಗೆ ಅಡ್ರೆಸ್ ಮಾಡೋದು ಅಂತ ಗ್ರೌಂಡ್ ಲೆವೆಲಲ್ಲಿ ಸ್ಟ್ಯಾಟಿಸ್ಟಿಕ್ ಆಗಿ ಅದನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಇನ್ನು ಸ್ಟಡಿ ಮಾಡಿಕೊಂಡು ಟೈಮ್ ಬರುತ್ತೆ.
ಆ ಟೈಮ್ ಬಂದಾಗ ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತರು, ಯುವಕರು, ಮಹಿಳೆಯರು ಎಲ್ಲ ಇದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಶಕ್ತಿ ಪಡುವಂಥ ಕೆಲಸ ನಾವು ಮಾಡಿಸ್ತೀವಿ.